ಇನ್ನು ಕಲಬುರಗಿಯಲ್ಲೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಭರ್ಜರಿ ಪ್ರಚಾರವನ್ನ ಕೈಗೊಂಡರು. ಕ್ಷೇತ್ರದಾದ್ಯಂತ ರಾಧಾಕೃಷ್ಣಗೆ ಮತದಾರರು ಉತ್ತಮವಾಗಿ ರೆಸ್ಪಾನ್ಸ್ ನೀಡಿದ್ದಾರೆ. ಅಭಿವೃದ್ಧಿ ಮಂತ್ರವೇ ನನ್ನ ಕೈ ಹಿಡಿಯುತ್ತೆ ಅಂತ ರಾಧಾಕೃಷ್ಣ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ಜೊತೆ ಕಾಂಗ್ರೆಸ್ನ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಮಾತಾಡಿದ್ದಾರೆ. ರಾಧಾಕೃಷ್ಣ ದೊಡ್ಮನಿ ಜೊತೆ ನಮ್ಮ ಪ್ರತಿನಿಧಿ ಭಜ್ರಂಗಿ ಮಾತುಕತೆ ನಡೆಸಿದ್ದಾರೆ. ನೋಡ್ಕೊಂಡ್ಬರೋಣ. ಕೆಪಿಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ತವರು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮತಯುದ್ಧ ಜೋರಾಗಿದೆ. ಕಳೆದ ಬಾರಿ ಕಾಂಗ್ರೆಸ್ನಿಂದ ಕೈ ತಪ್ಪಿರ್ತಕ್ಕಂಥ ಕಾಂಗ್ರೆಸ್ನ ಭದ್ರಕೋಟೆಯನ್ನು ವಾಪಸ್ ಮರಳಿ ಪಡೆಯೋದಕ್ಕಾಗಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಮನಿಯವರು ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಈಗಾಗಲೇ ಹೋದ ಕಡೆಗೆಲ್ಲ ಸಾಕಷ್ಟು ಅದ್ಭುತ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ನಮ್ಮ ಜೊತೆ ಮಾತಾಡೋದಕ್ಕೆ ಖುದ್ದು ರಾಧಾಕೃಷ್ಣ ದೊಡ್ಮನಿಯವರಿಂದ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಲ್ಲ ಕಡೆ ಹೋಗ್ತಾ ಇದ್ದೀರಿ, ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆ? ನಮ್ಮ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ. ಮತ್ತು ಈ ಸಲ ನಾವು ಈ ಸೀಟನ್ನು ಗೆಲ್ತೀವಿ ಕಾಂಗ್ರೆಸ್ ಪಾರ್ಟಿಗೋಸ್ಕರ. ಅಲ್ಲ, ಈಗ ರಾಧಾಕೃಷ್ಣ ಅವರು ಕ್ಷೇತ್ರಕ್ಕೆ ಹೊಸಬ್ರು, ಬಹಳಷ್ಟು ಜನರಿಗೆ ಪರಿಚಯ ಇಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಇಲ್ಲ, ನಾವೇನು ಹೊಸಬ್ರಲ್ಲ, ಎಲ್ಲ ಕಾರ್ಯಕರ್ತರು ಎಲ್ಲ ಜನ ಪರಿಚಯ ಇದ್ದಾರೆ. ಈಗ ಬಿಜೆಪಿ ಅವರು ಕೂಡ ಅಬ್ಬರದ ಪ್ರಚಾರ ನಡೆಸ್ತಾರೆ. ಎದುರಾಳಿ ಯಾರು ಇದ್ರು ಕೇರ್ ಮಾಡಲ್ಲ, ಮೋದಿ ಗಾಳಿ ಇದೆ, ಮೋದಿ ವಾತಾವರಣ ಇದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಎಲ್ಲ ಅದ್ರ ಬಗ್ಗೆ ಕಮೆಂಟ್ ಮಾಡಲ್ಲ, ಅವ್ರು ಏನೇ ಬಗ್ಗೆ ಹೇಳ್ಕೋಬೋದು. ಕಾಂಗ್ರೆಸ್ ಆದರೆ ಯಾವ ರೀತಿ ನಿಮ್ಗೆ ಯಾವ ರೀತಿ ಕಾನ್ಫಿಡೆನ್ಸ್ ಬರ್ತಾ ಇದೆ ಸರ್? ತಾವೆಲ್ಲ ಅಬ್ಸರ್ವ್ ಮಾಡಿರಬೇಕು ಜನರ ರೆಸ್ಪಾನ್ಸ್ ಹೇಗಿದೆ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಅಂತೇಳಿ. ನೀವು ಅಬ್ಸರ್ವ್ ಮಾಡಿ ಎಲ್ಲ ನೋಡಿದ್ದೀರಿ. ಸೊ ನಮ್ಮ ಜನರು ಭಾಳ ಉತ್ಸಾಹ ಇದ್ದಾರೆ ನಮ್ಗೆ ಗೆಲ್ಲಿಸ್ಬೇಕಂತ ಹೇಳಿಬಿಟ್ಟು. ಸೊ ಎಲ್ಲ ಕಡೆಯಿಂದ ಒಳ್ಳೆ ಎಲ್ಲ ನಾವೆಲ್ಲಿ ಯಾವ ಕ್ಷೇತ್ರಕ್ಕೆ ಹೋದರೆ, ಯಾವ ಊರಿಗೆ ಹೋದ್ರೂ ಕೂಡ ನಮ್ಮ ಜನರೆಲ್ಲ ಭಾಳ ಕಾರ್ಯಕರ್ತರು ಭಾಳ ಉತ್ಸಾಹದಿಂದ ಹುಮ್ಮಸ್ದಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದು ನೋಡಿದ್ರೆ ನಾವು ಗೆಲ್ಲೋದ್ರಲ್ಲಿ ಏನೂ ಡೌಟ್ ಇಲ್ಲ, 100% ನಾವು ಗೆದ್ದು ಬರ್ತೀವಿ. ಈಗ ತಾವು ಸರ್, ಈಗ ಕ್ಷೇತ್ರ ಈಗ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಯಾವ ರೀತಿ ಇಲ್ಲ ಅದೆಲ್ಲ ಏನು ಬೇಡ. ಇದು ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಾಣು ಜೊತೆ ಭಜರಂಗಿ, ನ್ಯೂಸ್ ಫಸ್ಟ್ ಕಲಬುರಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.